ವಿದ್ಯಾರ್ಥಿಗಳು ವಿಡಿಯೋ ಆನ್ ಮಾಡ್ರಿ, ನೋಡ್ರಿ. ಮುಂದೆ ನಿಮಗೆ ಹಿಂಗೆ ನೀವು ಲೆಕ್ಕ ಕಲ್ಕೋತ ಹೋದ್ರಿ ಅಂದ್ರೆ ಮುಂದೆಲ್ಲ ಗಣಿತಗಳು ಬರ್ಲಿಕ್ಕೆ ಚಾಲು ಆಗ್ತಾವ. ನಿಮಗೆ ಭಾರಿ ಇಂಟ್ರೆಸ್ಟ್ ಬರ್ತದ, ಕೂತು ನೋಡೋರ್ಗೂ ಬರ್ತದ, ನಿಮಗೂ ಬರ್ತದ, ಕೂತು ಕಲ್ಸೋರ್ಗೂ ಗಣಿತ ಬರ್ತಾವ. ಮನ್ಯಾಗ ಯಾರು ಕಲ್ತಾವ್ರಿದ್ದಾರೆ ಸರ್ಗಂತೂ ಬಂದೇ ಬರ್ತಾವ. ಸರ್ ಒಳಗೆ ಗಣಿತ ಬಂದೇ ಬರ್ತಾವ. ನವೋದಯ ಅಭ್ಯಾಸ ಏನು ತಿಳ್ಕೊಳಿಕ್ ಹತ್ರ ಅವರು ಮಾಡೋದಾತ ವಿಡಿಯೋ ಆನ್ ಮಾಡಿ ನೋಡ್ರಿ. ಎಲ್ಲರೂ ನೀವು ಮಾಡಿರಿ ಅಂತ ತಿಳ್ಕೊಂಡು, ನೀವು ಮಾಡಿದ್ರೆ ಮಾತ್ರ ಮ್ಯೂಟ್ ತೆಗಿಬೇಕು. ಇಲ್ಲಿಗೆ ಮ್ಯೂಟ್ ತೆಗಿಲಿಲ್ಲ ಅಂದ್ರೆ ನಾ ಬಂದು ತಿಳಿಸ್ಲಿಕ್ಕೆ ಚಾಲು ಮಾಡ್ತೀನಿ. ಲಕ್ಷ ಕೊಟ್ಟು ನೋಡ್ರಿ. ನಾ ಇನ್ನೊಂದು ಸಲ ದೂರ ಸರಿತಂದು ಮ್ಯೂಟ್ ಮಾಡ್ರಿ. ಈ ಗಣಿತ ಬಿಡಿಸರಿ. ಓಕೆ, ಬಿಡಿಸೋದಾದ್ರೆ ನಾನು ಮಾಡಿದರೆ ಓಕೆ. ನೋಡ್ರಿ, ಶೇಕಡಾ 20 ಲಾಭದಲ್ಲಿ 500 ರೂಪಾಯಿ ಬೆಲೆ ಒಂದು ಟೇಬಲ್ ಅನ್ನು ಎಷ್ಟಕ್ಕೆ ಮಾರಬೇಕು? ನೀವು ಏನಿಲ್ಲ, ಸಂಗತಿಗಳನ್ನು ಅತಿ ಶಾಂತ ರೀತಿಯಿಂದ ಹಚ್ಕೊಂಡು ಆಡಾಡ್ಕೋತ ಗಣಿತಗಳನ್ನು ಮಾಡ್ಬೋದು. ನಾವು ಕೊಂಡ ಬೆಲೆ ಅದ, ಬೆಲೆಯ ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೋಬೇಕು. ಮಾರುವುದರಿಂದ ಅಂದಿದ್ದಂದ್ರೆ ಮಾರಾಟದ ಬೆಲೆ ಅಂತ ತಿಳ್ಕೊರಿ. ಬೆಲೆಯ ಅಂತ ಪ್ರಶ್ನೆ ಬಿತ್ತು ಅಂದ್ರೆ ಅದು ಕೊಂಡ ಬೆಲೆ. ನೀವು ಅರ್ಥ ಮಾಡ್ಕೋಬೇಕು. ಶೇಕಡಾ 20 ಲಾಭದಲ್ಲಿ 500 ರೂಪಾಯಿ ಬೆಲೆಯ, ಶೇಕಡಾ 20 ಲಾಭದಲ್ಲಿ 500 ರೂಪಾಯಿಗೆ ಮಾರುವುದರಿಂದ ಅಂತಾನೆ ಬರೀತಿರ್ತಾನ. ಅದು ಮಾರಾಟ ಬೆಲೆ. ನೀವು ಅದನ್ನು ಹೊರಗೆ ಹಾಕಬೇಕು. ಇದು ಬೆಲೆಯ ಅಂದ್ರೆ ಕೊಂಡ ಬೆಲೆ ಅಂತ ತಿಳ್ಕೊಬೇಕು. ಈಗ ಶೇಕಡಾ 20 ಲಾಭದಲ್ಲಿ 500 ರೂಪಾಯಿ ಬೆಲೆಯ ಟೇಬಲ್ ಅನ್ನು ಎಷ್ಟಕ್ಕೆ ಮಾರಬೇಕು? ಶೇಕಡಾ 20 ಲಾಭದಲ್ಲಿ ಎಷ್ಟಕ್ಕೆ ಮಾರಬೇಕು? ಮುಂದೆ ನಿಮ್ಗೆ ಎಕ್ಸ್ಪರ್ಟ್ ಆದ್ರೆ ಅಂದ್ರೆ ನೀವು ಏನು ಮಾಡ್ತೀರಿ? ಬಾಯಿದಿಂದ ಲೆಕ್ಕ ಇಡ್ಲಿಕ್ಕೆ ಚಾಲು ಮಾಡ್ತೀರಿ. ಮೊದಲು ಹೇಳ ಲಕ್ಷ ಕೊಟ್ಟು ನೋಡ್ರಿ. ನೀವು ಕೊಂಡ ಬೆಲೆ 100 ಅಂತ ತಿಳ್ಕೊಳ್ಬೇಕು. ಯಾಕೆ? ಶೇಕಡಾ 5. ಭಿನ್ನ ರಾಶಿ ಇತ್ತಂದ್ರೆ 1 ಅಂತ ತಿಳ್ಕೊರಿ. ದಶಮಾಂಶ ಇತ್ತಂದ್ರೆ 1 ಅಂತ ತಿಳ್ಕೊರಿ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ. ಟೇಬಲ್ ಅದ ಬೆಲೆ 100 ಅಂತ ತಿಳ್ಕೊಬೇಕು. ಏನು ಬಂದದ ಈಗ? 500 ರೂಪಾಯಿ ಬೆಲೆ ಟೇಬಲ್ ಅದ ಬೆಲೆ 100 ಎಂದು ತಿಳಿಯುವ. ಸೈಕಲ್ ಇತ್ತ ಸೈಕಲದ ಬೆಲೆ 100 ಎಂದು ತಿಳಿಯುವ. ಸ್ಕೂಟರ್ ಇತ್ತ ಸ್ಕೂಟರದ ಬೆಲೆ 100 ಎಂದು ತಿಳಿಯುವ. ಟಿವಿ ಇತ್ತಂದ್ರೆ ಟಿವಿ ಬೆಲೆ 100. ಅದೇ ಶೇಕಡಾ ಪ್ರಮಾಣದ 100ಕ್ಕೆ ಲೆಕ್ಕ ಕೌಂಟ್ ಮಾಡಿ ಕೂಡಿಸ್ತದ ಅದು ಲಾಭ. ಇಷ್ಟೇ, ಏನು ಭಾಳ ದೊಡ್ಡ ಬಿರಿ ಅಲ್ಲ. ಹಚ್ಕೊಳ್ಳೋ ಸಂಗತಿ ನೋಡ್ರಿ. ಫಸ್ಟಿಗೆ ನಿಮಗೆ ಲಾಭ ಬರ್ತದ. ಲಾಭ ಬರೋಬ್ಬರಿ ಶೇಕಡಾ 20. ಕೊಂಡ ಬೆಲೆ ಬರೋಬ್ಬರಿ 500. ಟೇಬಲ್ ಅದ ಕೊಂಡ ಬೆಲೆ. ಟೇಬಲ್ ಎಷ್ಟದ? 500 ಅದ. ಶೇಕಡಾ 20 ಲಾಭದಾಗ ನಾವು ಎಷ್ಟಕ್ಕೆ ಮಾರಬೇಕು ಅಂತ ಕೇಳ್ತಾರೆ. ನೀವು ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು ಅಂತ ಹಾಕೊಂಡು ಬಿಡ್ರಿ. ಇಷ್ಟು ಅಂದ್ರೆ ತಿಳ್ಕೊಂಡು, ಬೆಲೆಯ ಅಂದ್ರೆ ಅದು ಕೊಂಡ ಬೆಲೆನೇ. ಇದನ್ನ ನೆನ್ಪಿಟ್ಕೋಬೇಕು ನೀವು. ಓಕೆ, ಈಗ ನೋಡೋಣ ನಾವೇನು ಬರ್ಕೋಬೇಕೀಗ. ಕೊಂಡ ಬೆಲೆ 100 ಆಗಿರಲಿ. ನೀವು ಪದ್ಧತಿ ಪ್ರಕಾರ ಮೊದಲು ಕಲೀರಿ. ಮುಂದೆ ನೀವು ಗಣಿತ ಹೆಂಗೆ ಫಾಸ್ಟಾಗಿ ಬಿಡಿಸೋಳ್ರಿ. ಕೊಂಡ ಬೆಲೆ 100 ಆಗಿರಲಿ. ಯಾಕಂದ್ರೆ ಶೇಕಡಾ 5 ಆಗಿರಲಿ. ಲಾಭ ಬರೋಬ್ಬರಿ. ಲಾಭದ ಇಲ್ಲ ಮತ್ತೆ ಲಾಭ ಬರೋಬ್ಬರಿ 20. ಶೇಕಡಾಕ್ಕೆ 20, 100ಕ್ಕೆ 20 ಅದ. ಶೇಕಡಾ ಮಾರಾಟದ ಬೆಲೆ ತಕ್ಕೋಬೇಕು. ಶೇಕಡಾ ಮಾರಾಟದ ಬೆಲೆ ಬರೋಬ್ಬರಿ 100 + 20, 120 ಆಯ್ತು. ನೋಡಿ, ಇದು 120. ಇದಕ್ಕೆ ಸಂಬಂಧ ಏನು? ಇದಕ್ಕೆ ಸಂಬಂಧ. 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆಗೆ 120 ಮಾರಾಟದ ಬೆಲೆ ಇರ್ತದ. 500 ಕೊಂಡ ಬೆಲೆಗೆ 500 ಕೊಂಡ ಬೆಲೆಗೆ ಮಾರಾಟದ ಬೆಲೆ ಎಷ್ಟು ಇರ್ತದ? ಸರಾಸ ಬಾಯಲ್ಲಿ ಹಾಕ್ರಿ. 500 ಗುಂಡ್ಲೆ 120 ತಳಗ 100 = ಇವೆರಡು 0 ಅದು, ಇವೆರಡು 0 ಅದು. ಪೂಜಿ ಹೊರಗೆ ಇಡ್ರಿ. 600 ರೂಪಾಯಿ ಆತಿಲ್ಲ ನೋಡ್ರಿ.
ಪೂಜೆ ಹೊರಗಿಟ್ಟ 12 ಇಲ್ಲಿ 60. ಆದ್ದರಿಂದ ಮಾರಾಟದ ಬೆಲೆ ಬರೋಬ್ಬರಿ 600 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲದ ಹುಡುಕ್ಯಾಡ್ರಿ. ಉತ್ತರ ಸಂಖ್ಯೆ 600, ಉತ್ತರ ಸಂಖ್ಯೆ ಬಿ. ನೋಡಿ ಎಷ್ಟು ಮಂದಿ ಕರೆಕ್ಟ್ ಬಂದದ, ರೈಟ್ ಹಾಕೊಡ್ರಿ. ಮೋಸ ಮಾಡಬೇಡ್ರಿ, ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ನಾಳೆ ಪೇಪರ್ ಬೀಳ್ತಾವ. ಇವು ಪೇಪರ್ದಾಗ ಬಿದ್ದು ಅಂದ್ರೆ ಹಾಕಬೇಕಾಗ್ತದೆ ನಿಮಗೆ. ನೀವೆಲ್ಲ ನೋಡ್ರಿ, ಈಗ ಕ್ಯೂ ಇದ್ದದ್ದೇ ನಾನು ಆನ್ಸರ್ ಹಾಕಿನಂದ್ರೆ ನಾಳೆ ನಿಮಗೆ ಪೇಪರ್ ಬರ್ತದಂತ ಲೆಕ್ಕದ ಅರ್ಥ. ನೀವು ತಿಳ್ಕೊಬೇಕು, ಸರ್ ನಾಳೆ ಇದನ್ನು ಪೇಪರ್ಗೆ ಹಾಕ್ತಾರಪ್ಪ ಅನ್ನೋದು ನೀವು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ, ಚಂದ ನಾನು ಸೌಮ್ಯದಾಗ ಹೊಡಿತಾನೆ, ಯಾಕಂದ್ರೆ ಅಕ್ಷರ ಒಂದು ಕಾಣಿಸ್ಬೇಕಲ್ಲ. ನೋಡ್ರಿ, ಇಷ್ಟೆಲ್ಲ ನಿಮ್ಮ ಸಲುವಾಗಿ ನಾವು ರಾತ್ರಿ ಮಾಡಿರ್ತೀವಿ. ಅದ್ರ ಉಪಯೋಗ ತಗೋರಿ, ಚೆನ್ನಾಗಿ ಬಿಡಿಸ್ಕೊರಿ. ಫೇರ್ದಾಗ ನಿಮಗೆ ಇನ್ನೊಂದು ಸ್ವಲ್ಪ ಕೊಡ್ತಾನೆ ನಾನು.